ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾರೆ ಅಂತ ಕೆಲವರು ಶ್ರೀ ಮಂಜುನಾಥನ ಅವಕೃಪೆಗೆ ಪಾತ್ರರಾಗಿದ್ದಾರೆ. ನಿನ್ನೆ ಮೊನ್ನೆ ತಾವೆಲ್ಲ ನೋಡ್ತಾ ಇದ್ದೀರಾ, ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡ್ತಾ ಇದೆ. ವಿಧಾನಸಭೆಯಲ್ಲೂ ಕೂಡ ನಮ್ಮ ಪ್ರತಿಪಕ್ಷದ ನಾಯಕರು ನಾವು ಎಲ್ಲ ಒಟ್ಟಾಗಿ ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ನಾವು ಧ್ವನಿಯನ್ನು ಎತ್ತಿದ್ದೇವೆ. ಅದ್ರ ಜೊತೆಗೆ ಧರ್ಮಸ್ಥಳದ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದೇವೆ. ಇವೆಲ್ಲ ಷಡ್ಯಂತ್ರಗಳು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ನಡೀತಾ ಇದೆ. ಅದು ಶಬರಿಮಲೆ ಇರ್ಬೋದು, ತಿರುಪತಿ ಇರ್ಬೋದು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಕೆಲವು ಎಡಪಂಥೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ದೇವಸ್ಥಾನಗಳಿಗೆ ಅಪಪ್ರಚಾರವನ್ನು ಮಾಡಿ ಹಿಂದೂಗಳು ದೇವಸ್ಥಾನಕ್ಕೆ ಬರದೇ ರೀತಿ ಮಾಡುವಂಥ ಒಂದು ಹುನ್ನಾರ ನಡೆದಿದೆ. ನಿನ್ನೆ ಸಂಜೆನೂ ಕೂಡ ನಾನು ನೋಡಿದೆ, ಒಬ್ಬ ಯೂಟ್ಯೂಬರು ಆ ಒಂದು ಅನನ್ಯ ಪ್ರಕರಣದಲ್ಲಿ ಅವರು ಯಾವ ರೀತಿ ಉಲ್ಟಾ ಮಾತಾಡಿದ್ರು, ಇನ್ನು ಅರ್ಧ ಗಂಟೆ ಆದಮೇಲೆ ಮತ್ತೆ ಯಾವ ರೀತಿ ಉಲ್ಟಾ ಮಾತಾಡ್ತಾ ಇದ್ದಾರೆ ನಾವೆಲ್ಲವನ್ನ ನೋಡ್ತಾ ಇದ್ದೇವೆ. ಜನನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ಇಂಟರ್ನ್ಯಾಷನಲ್ ಮೀಡಿಯಾನೂ ಕೂಡ ಪ್ರಚಾರ ಮಾಡ್ತಾ ಇದೆ. ದೇಶದ ಜನ, ವಿದೇಶದಲ್ಲಿರುವಂಥ ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಆತಂಕದಲ್ಲಿದ್ದಾರೆ. ಏನೋ ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಬೇಸರದಲ್ಲಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರ ಏನು SITಯನ್ನು ರಚನೆ ಮಾಡಿ ಈ ಒಂದು ಯಾರು ಬಂದು ಕಂಪ್ಲೇಂಟನ್ನು ಕೊಟ್ಟರು ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ, ಅವ್ರು ಯಾರು, ಅವ್ರಿಗೆ ಬುರುಡೆ ಹೇಗೆ ಬಂತು ಅವೆಲ್ಲವನ್ನ ತಿಳ್ಕೊಳ್ಳದೆ ಏಕಾಏಕಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದೆ. ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. ಆ ಭಗವಂತನ ಪ್ರೇರಣೆಯಿಂದ ಇನ್ನೊಂದಷ್ಟು ಮುಖಗಳು ಬಯಲಾಗಬೇಕಾಗಿದೆ. ಇನ್ನೊಂದಷ್ಟು ಜನ ಇದರ ಹುನ್ನಾರ ಮಾಡಿದಂಥವ್ರು ಅರೆಸ್ಟ್ ಆಗಬೇಕಾಗಿದೆ. ಧರ್ಮಸ್ಥಳಕ್ಕೆ ನಿರಂತರವಾಗಿ ಏನು ಭಕ್ತಾದಿಗಳು ಬರ್ತಾ ಇದ್ರು ಅದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆ ದೇವರ ಒಂದು ದರ್ಶನವನ್ನು ಪಡಿತಾರೆ. ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಕೂಡ ದೇವರನ್ನು ನಂಬಿ ಬದುಕುವಂಥವ್ರು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಯಾರಿಗಾದರೂ ತೊಂದರೆ ಮಾಡಬೇಕು ಅಥವಾ ಇನ್ಯಾವುದಾದ್ರೂ ಧರ್ಮಕ್ಕೆ ಹಾನಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಯಾವತ್ತೂ ಯಾರಿಗೂ ಇರೋದಿಲ್ಲ. ಅನ್ನವನ್ನು ಹಾಕುವಂಥ ಧರ್ಮ, ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಧರ್ಮ ಹಿಂದೂ ಧರ್ಮ. ಅದರಿಂದ ಧರ್ಮವನ್ನು ಉಳಿಸ್ಕೊಳ್ಳೋವಂಥ ಒಂದು ಕೆಲಸ ಆಗಬೇಕಾಗಿದೆ. ಧರ್ಮಸ್ಥಳವನ್ನು ಕೂಡ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ, ವೀರೇಂದ್ರ ಹೆಗಡೆ ಅವರ ಜೊತೆ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನು ನಾವು ಅವರಿಗೆ ತಿಳಿಸ್ಬೇಕಾಗಿದೆ. ಆದ್ದರಿಂದ ಇವತ್ತು ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ಕಳೆದ ವಾರನೂ ಕೂಡ ಯಲಹಂಕದಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಈ ಧರ್ಮಸ್ಥಳದ ಧರ್ಮ ರಕ್ಷಣಾ ಯಾತ್ರೆಗೆ ಹೊರಟಿದ್ರು. ನಾವು ಕೂಡ ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 300ಕ್ಕಿಂತ ಹೆಚ್ಚು ವೆಹಿಕಲ್ ಇವತ್ತು ನಾವು ಹೊರಟಿದ್ದೇವೆ. ಇವತ್ತು ಮಧ್ಯಾಹ್ನ ಅಲ್ಲಿ ತಲುಪ್ತೇವೆ. ಸಂಜೆ ದರ್ಶನ ಮಾಡಿ ವಾಪಸ್ ಬರುವಂಥ ಕೆಲಸ ಆಗುತ್ತೆ. ಕೆಲವರು ಯಾರಾದರೂ ಅಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಅರೇಂಜ್ಮೆಂಟ್ಸನ್ನು ಮಾಡಿದ್ದೇವೆ. ನಾವೆಲ್ಲರಿಗೂ ಹೇಳಿದ್ದೇವೆ, ಕಾನೂನಿನ ರೀತಿಯಲ್ಲಿ ವೆಹಿಕಲ್ಸನ್ನು ಓಡಿಸುವಂಥ ಸಂದರ್ಭದಲ್ಲಿ ನಿಧಾನವಾಗಿ ಓಡಿಸ್ಬೇಕು, ಮತ್ತು ಅಂತರ ಇರಬೇಕು. ಪ್ರತಿಯೊಬ್ಬರು ಕೂಡ ಒಂದು ಶಿಸ್ತನ್ನು ಕಾಪಾಡ್ಕೋಬೇಕು ಅಂತ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಮುಖಂಡರು ಕೂಡ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಶಿಸ್ತಾಗಿ ಹೋಗಿ ದೇವರ ದರ್ಶನವನ್ನು ಪಡೆದು ವಾಪಸ್ ಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಧರ್ಮಸ್ಥಳದ ಮಂಜುನಾಥನ ಒಂದು ದರ್ಶನವನ್ನು ಪಡೆದು ಆ ಧರ್ಮಸ್ಥಳದ ಜನರ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ಹೇಳುವಂಥ ಕೆಲಸ ಮಾಡ್ತೇವೆ. ನೋಡಿ, ನಮಗೆಲ್ಲ ಹೃದಯದಿಂದ ಬಂದಿರೋಂಥದ್ದು ಇದು. ನಮ್ಮ ಪಕ್ಷ ಯಾವತ್ತೂ ಕೂಡ ಹಿಂದೂ ಧರ್ಮದ ಪರ ಇರೋವಂಥ ಪಕ್ಷ. ಹಿಂದೂಗಳ ಮನಸ್ಸಿಗೆ ಘಾಸಿಯಾದಾಗ ಪಕ್ಷನೂ ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಯಾತ್ರೆಗಳಿಗೆ ಹೊರಟಿದ್ದಾರೆ ಮತ್ತು ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ದಾವೆ. ಆದ್ದರಿಂದ ಪಕ್ಷನೂ ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ನಾವೆಲ್ಲ ಈ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ನೋಡಿ, ಕಳೆದ 20 ವರ್ಷದಿಂದ ನಿರಂತರವಾಗಿ ಅನೇಕ ಹೋರಾಟಗಳು ನಡೆದಿದೆ. ಅದು ಪೊಲೀಸ್ ತನಿಖೆ ಆಗಿದೆ, ಅದಾದಮೇಲೆ CBI ತನಿಖೆ ಆಗಿದೆ. ಇನ್ನೂ ಯಾವುದೇ ತನಿಖೆ ಇದ್ರೂ ಕೂಡ ಮಾಡಲಿ, ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಹೊರಗಡೆ ತರಲಿ.
ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಧರ್ಮಸ್ಥಳವನ್ನ ಏನಾದರೂ ಅಣಿಬೇಕು ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಅವರಂತ ಮುಟ್ಟಾಳ್ರು ಯಾರು ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಸರ್ಕಾರನೇ ಒಂದು ಅನೌನ್ಸ್ ಮಾಡಿದೆ, ಎಡಚರರು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ರು, ಎಡಚರರು ನಮ್ಮ ಮೇಲೆ ಒಂದು ಪ್ರೆಷರ್ ತಂದಿದ್ದಾರೆ ಅಂತ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ. ಅಂದ್ರೆ ಈ ಸರ್ಕಾರ ಈ ಒತ್ತಡಕ್ಕೆ ಈ ರೀತಿಯ ಯಾರು ಒತ್ತಡ ಹಾಕ್ತಾರೆ ಅವರಿಗೆ ಮಣಿತಾ ಇದೆಯಾ? ಮಣಿದ್ರೆ ಜನ ಇವ್ರಿಗೆ ಪಾಠ ಕಲಿಸ್ಬೇಕಲ್ವಾ? ಆದ್ರಿಂದ ಇವತ್ತು ಸರ್ಕಾರನೂ ಕೂಡ ನಾನು ಒತ್ತಾಯ ಮಾಡ್ತೇನೆ, ಯಾರು ಇದರಿಂದ ಇದ್ದಾರೆ. ಮತ್ತೆ ಕೇರಳದ ಒಂದು ಸದನದಲ್ಲೂ ಕೂಡ ಇದರ ತನಿಖೆ ಆಗಬೇಕು ಅಂತ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಅಂದರೆ ಇವರೆಲ್ಲರೂ ಕೂಡ ಯಾವ ಮಟ್ಟದಲ್ಲಿ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಆದ್ರಿಂದ ನಾವು ಎಲ್ಲ ಸರ್ಕಾರಕ್ಕೆ ಒತ್ತಾಯವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಯಾರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರನ್ನ ಒದ್ದು ಒಳಗಡೆ ಹಾಕ್ಬೇಕು ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ದೇವೆ. ಖಂಡಿತ ಇಲ್ಲ. ನನ್ನ ಜೊತೆ ನಮ್ಮ ಮುಸ್ಲಿಂ ನಾಯಕರು ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಂದೇ. ಆ ಧರ್ಮದಲ್ಲಿ ಆ ದೇವರನ್ನ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾವ ದೇವರನ್ನು ಅವಹೇಳನ ಮಾಡುವಂಥ ಕೆಲಸವನ್ನ ನಾವು ಮಾಡಬಾರ್ದು. ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು.